ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನೀವು ನೋಡ್ತಾ ಇದ್ದೀರಾ ಮಾಯಾ ಪ್ರಪಂಚ ಚಾನೆಲ್ಲು. ಇಲ್ಲಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಲಾಸ್ಟ್ ಬ್ಲಾಗಲ್ಲಿ ನಾನು ಸಕ್ಕರೆಬೈಲು ಹೋಗಿದ್ವಿ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗೆ ಸಕ್ಕರೆಬೈಲು, ಆನೆ ಬಿಡಾರ ಅಲ್ಲೆಲ್ಲ ಟ್ರಿಪ್ಪನ್ನು ಮುಗಿಸ್ಕೊಂಡು ನಾವೀಗ ಹೋಗ್ತಾ ಇರುವಂಥದ್ದು ಜೋಗ್ ಫಾಲ್ಸ್ಗೆ. ಜೋಗ್ ಫಾಲ್ಸ್ ತುಂಬ ದಿವಸದ ನನ್ನ ಒಂದು ಕನಸು ಅಂತಲೇ ಹೇಳ್ಬೋದು. ಏಕೆಂದರೆ ಮಳೆಗಾಲದಲ್ಲಿ ಹೋಗಬೇಕು ಅಂತ ತುಂಬ ಸತಿ ಟ್ರೈ ಮಾಡಿದ್ರು. ಆಗೆಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋ ಟೈಮಲ್ಲಿ ರಜೆ ಸಿಕ್ಕಿದ್ರೂ ಕೂಡ ಹೋಗೋಕ್ಕೆ ಅವಕಾಶ ಆಗ್ತಿರ್ಲಿಲ್ಲ. ಈ ಸತಿ ಹೆಂಗಾದರೂ ಮಾಡಿ ಹೋಗಲೇಬೇಕು ಅಂತೇಳಿ ಇವತ್ತು ಜೋಗ್ ಫಾಲ್ಸಿಗೆ ಹೊರಟಿದ್ದೀವಿ. ಸಕ್ಕರೆಬೈಲು, ಆನೆ ಬಿಡಾರ ನೋಡ್ಕೊಂಡಾದ್ಮೇಲೆ ಡೈರೆಕ್ಟ್ ಈಗ ಜೋಗ್ ಫಾಲ್ಸು. ಅಲ್ಲಿ ಹೋಗೋ ದಾರಿನಲ್ಲಿ ನಿಜ ಹೇಳ್ತೀನಿ, ಸ್ವರ್ಗನೇ ಕಣ್ಮುಂದೆ ಬಂದಂತೆ ಕಾಣುತ್ತೆ. ಅಷ್ಟು ಚೆನ್ನಾಗಿದೆ ಅಲ್ಲಿ ಪ್ಲೇಸು. ತುಂಬಾ ಇಷ್ಟ ಆಯಿತು ನನಗಂತೂ. ಮಲೆನಾಡು ಅಂಥೇಳಿ ಯಾಕೆ ಕರೀತಾರೆ ಅಂಥೇಳಿ ನನಗೆ ನಿಜ ಆ ಒಂದು ವಾತಾವರಣದಲ್ಲಿ ಒಂದು 2 ಡೇಸ್ ಇದ್ದು ಗೊತ್ತಾಯಿತು. ಹಾಗೆ ಹೋಗೋ ದಾರಿನಲ್ಲಿ ಹೋಟೆಲ್ ಕರಾವಳಿ ಅಂಥೇಳಿ ಸಾಗರದಲ್ಲಿ ಊಟ ಮಾಡ್ಕೊಳ್ಳೋಣ ಅಂಥೇಳಿ ಈ ಒಂದು ಪುಟ್ಟ ಹೋಟೆಲ್ಗೆ ಹೋದ್ವಿ. ಹೋಟೆಲ್ ಪುಟ್ಟದಾಗಿರ್ಬೋದು, ಆದರೆ ರುಚಿ ಮಾತ್ರ ಅದ್ಭುತವಾಗಿತ್ತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ, ನಾವು ಹೊರಗಡೆ ಸಾವಿರಾರು ರೂಪಾಯಿ ಕೊಟ್ಟು ಹೋಟೆಲ್ಗಳಲ್ಲಿ ಕೆಲವು ಸಲ ಊಟ ಮಾಡಿದ್ರೂ ಕೂಡ ನಮಗೆ ಊಟ ಸೆಟ್ ಆಗದೆ ಗ್ಯಾಸ್ಟ್ರಿಕ್ ಆಗೋದು ಈ ಥರ ಎಲ್ಲ ಆಗುತ್ತೆ. ಇಷ್ಟು ಪುಟ್ಟ ಹೋಟೆಲಲ್ಲಿ ಎಷ್ಟು ಚೆನ್ನಾಗಿ ಅಡುಗೆ ಮಾಡಿದರು ಅಂತಂದರೆ, ಹಾಗೆ ಅನ್ಲಿಮಿಟೆಡು ನಾವು ಮನೆಯಲ್ಲಿ ಮಾಡಿದ ರೀತಿಯಲ್ಲೇ ತುಂಬ ಅಚ್ಚುಕಟ್ಟಾಗಿ, ತುಂಬ ಟೇಸ್ಟಿಯಾಗಿ, ತುಂಬಾ ಚೆನ್ನಾಗಿತ್ತು. ನಾವು ಹೋಗಿದ್ದವ್ರು ಎಲ್ಲರೂ ಕೂಡ ಮೀನು ಊಟ ತೊಗೊಂಡ್ವಿ. ಮೀನು ಊಟದಲ್ಲಿ ನೋಡಿ, ರೆಡ್ ರೈಸು, ಕೇರಳ ರೈಸ್ ಅಂತೀವಲ್ಲ, ಮಂಗಳೂರು ಮತ್ತು ಕೇರಳ ಸೈಡಲ್ಲಿ ಊಟ ಮಾಡ್ತಾರೆ, ಆ ಒಂದು ರೆಡ್ ರೈಸು, ಮೀನು ಸಾರಲ್ಲಿ ಒಂದು ಮೀನು ಪೀಸ್ ಇರುತ್ತೆ, ಹಾಗೆ ಒಂದು ಮೀನು ಫ್ರೈ, ಅದ್ರ ಜೊತೆಗೆ ಸಲಾಡ್ ಕೊಟ್ಟಿದ್ರು, ಸೌತೆಕಾಯಿ ಸಲಾಡು, ಜೊತೆಗೆ ಸೀಗಡಿ ಪುಡಿ. ಇಷ್ಟು ಐಟಮ್ಗೆ ಬರೀ 120 ರೂಪಾಯಿ ಅಷ್ಟೇ. ಎಷ್ಟು ಚೆನ್ನಾಗಿತ್ತು ಊಟ ಅಂತಂದರೆ, ನಾನು ಅಲ್ಲಿಂದ ಬಂದಮೇಲೂ ಕೂಡ ಸುಮಾರು ಸತಿ ನೆನೆಸ್ಕೊಂಡೆ, ಎಷ್ಟು ಚೆನ್ನಾಗಿತ್ತಲ್ಲ ಊಟ. ಬರೀ 120 ರೂಪಾಯಿಗೆ ಅಷ್ಟು ಚೆನ್ನಾಗಿರೋ ಊಟ ಕೊಟ್ರಲ್ವಾ. ಕೆಲವು ಕಡೆ ಹೊರಗಡೆ ಊಟಗಳು ಮಾಡ್ತೀವಿ ನಾವು, 1000 ರೂಪಾಯಿ ಕೊಟ್ಟು ಊಟ ಮಾಡಿದ್ರೂ ಕೂಡ ನಮಗೊಂಥರ ಸ್ಯಾಟಿಸ್ಫ್ಯಾಕ್ಷನೇ ಆಗೋಲ್ಲ ಟೇಸ್ಟಲ್ಲಿ. ಇಲ್ಲಿ 120 ರೂಪಾಯಿ ಕೊಟ್ಟು ಊಟ ಮಾಡಿದ್ದು ಸುಮಾರು 2-3 ದಿವಸ ನನಗೆ ಅದು ಸೀಗಡಿ ಪುಡಿ ಮಾಡಿಕೊಟ್ಟಿದ್ರಲ್ಲ, ಅದ್ರ ಟೇಸ್ಟು ನನಗೆ ಮರೆಯೋಕ್ಕೆ ಆಗ್ತಿರ್ಲಿಲ್ಲ. ಹಾಗಾಗಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾಯಿದ್ದೆ, ನಾನು ಕೂಡ ಮಾಡ್ಕೋಬೇಕು ಅಂಥೇಳಿ. ಊಟ ಎಲ್ಲ ಮಾಡ್ಕೊಂಡು ಈಗ ನಾವು ಇಲ್ಲಿ ಜೋಗ್ ಫಾಲ್ಸ್ ರೀಚ್ ಆಗಿದ್ದೀವಿ. ನಾವು ಬಂದಿದ್ದ ದಿವಸ ಹಬ್ಬ ಬೇರೆ, ಎಲ್ಲ ಕಡೆ ರಜೆ ಇತ್ತಲ್ವ, ತುಂಬ ಜನ ಬಂದಿದ್ದರು ಜೋಗ್ ಫಾಲ್ಸ್ಗೆ. ನೋಡ್ತಾ ಇರ್ಬೋದು ನೀವು, ನಮಗೆ ಪಾರ್ಕಿಂಗ್ ಸಿಗದೆ ಜೋಗ್ ಫಾಲ್ಸಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರಷ್ಟು ಮುಂದೆ ಹೋಗಿ ಗಾಡಿ ಪಾರ್ಕ್ ಮಾಡಬೇಕಾಗಿತ್ತು, ಅಷ್ಟು ಜನ ಇದ್ದರು. ಹಾಗಾಗಿ ತುಂಬ ದೂರದಲ್ಲಿ ಹೋಗಿ ಪಾರ್ಕ್ ಮಾಡ್ಕೊಂಡು ಬಂದಿದ್ದಾರೆ. ನೋಡ್ತಾ ಇರ್ಬೋದು, ಇಲ್ಲಿ ಟಿಕೆಟ್ಗೆ ತುಂಬಾ ಜನ ಇದ್ದರು. ಮತ್ತು ಇಲ್ಲಿ ತುಂಬ ಕೆಲಸಗಳು ನಡೀತಾ ಇದೆ ಅನಿಸುತ್ತೆ, ಅಂದರೆ ಸೇಫ್ಟಿ ವೈಸು ಬರೋವಂಥ ಜನಗಳಿಗೆ ಸೇಫ್ಟಿಗೋಸ್ಕರ ತುಂಬ ಸೇಫ್ಟಿ ಕೆಲಸಗಳು ನಡೀತಾ ಇದೆ. ಹಾಗಾಗಿ ಮುಂಚೆ ಇದು ಫಸ್ಟ್ ಟೈಮ್ ಬಂದಿದ್ದು, ಅಂದರೆ ಮುಂಚೆ ಬೇರೆಯವರೆಲ್ಲ ಹೋಗಿದ್ದು ಹೇಳಿದ್ದು ನೋಡಿದ್ರೆ, ಇವಾಗಿನ ಒಂದು ಜೋಗ್ ಫಾಲ್ಸ್ ಏನಿದೆ ಅದು ತುಂಬಾ ಸೇಫ್ಟಿ ಇದೆ ಜನಗಳಿಗೆ. ಯಾವುದೇ ರೀತಿ ಸಮಸ್ಯೆಗಳಾಗಬಾರ್ದು ಅಂಥೇಳಿ ಸರ್ಕಾರದಿಂದ ತುಂಬಾ ಚೆನ್ನಾಗಿ ಪ್ರವಾಸೋದ್ಯಮ ಒಂದು ಇಲಾಖೆಯಿಂದ ಕೆಲಸಗಳನ್ನ ಮಾಡಿಸ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂಥೇಳಿ. ನಾವು ಹೋಗಿದ್ದ ಟೈಮಲ್ಲಿ ಪರವಾಗಿಲ್ಲ, ನೀರಿತ್ತು. ಯಾಕೆಂದರೆ ಇಷ್ಟು ನೀರಿದ್ದಿದ್ದು ಪರವಾಗಿಲ್ಲ, ಕೆಲವು ಸಲ ನೀರೇ ಇರೋದಿಲ್ವಂತೆ ಹೋದಾಗ. ತುಂಬಾ ಇಷ್ಟ ಆಯಿತು. ನಾನು ಅಂದ್ಕೊಂಡೆ ತುಂಬ ಈ ಮಳೆಗಾಲದಲ್ಲಿ ಹೋದರೆ ಫುಲ್ಲು ನೀರು ನೋಡೋಕ್ಕೆ ಖುಷಿ ಆಗಬೇಕು, ಆ ಥರ ಫುಲ್ ಇರಬೇಕು ಅಂಥೇಳಿ. ನಾನು ಅಂದ್ಕೊಂಡಷ್ಟು ಇಲ್ಲದೇ ಇದ್ದರೂ ಕೂಡ ಓಕೆ ಅನ್ನೋ ಥರ ಚೆನ್ನಾಗಿತ್ತು. ಫಸ್ಟ್ ಟೈಮು ಲೈಫಲ್ಲಿ ಒಂದು ಸತಿ ಆದರೂ ಜೋಗದ ಗುಂಡಿಗೆ ಹೋಗಿ ನೋಡಬೇಕು, ಜೋಗ್ ಫಾಲ್ಸ್ ನೋಡಬೇಕು ಅಂತ ಹೇಳ್ತಾರಲ್ವ, ಆ ಕನಸು ನನಗೆ ಇವತ್ತು ನನಸಾಯಿತು. ತುಂಬಾ ಖುಷಿ ಆಯಿತು. ನನ್ನ ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿದ್ದು. ಹಾಗಾಗಿ ಅವರ ಡ್ಯಾಡಿ ಮತ್ತು ಅವರ ಚಿಕ್ಕಪ್ಪನ ಜೊತೆ ಅವರು ಕೂಡ ಒಂದು 2 ಡೇಸ್ ತುಂಬಾ ಹ್ಯಾಪಿಯಾಗಿದ್ದರು. ಜೋಗ್ ಫಾಲ್ಸಲ್ಲಿ ಎಲ್ಲರೂ ಫೋಟೋ ಎಲ್ಲ ತಗೊಂಡು ತುಂಬಾ ಚೆನ್ನಾಗಿ ಖುಷಿಯಾಗಿ ಟೈಮನ್ನು ಸ್ಪೆಂಡ್ ಮಾಡಿದ್ವಿ. ಜೋಗ್ ಫಾಲ್ಸಲ್ಲಿ ಜನಗಳಿಗೆ ಪೂರ್ತಿ ಜೋಗ್ ಫಾಲ್ಸ್ ಕೆಳಗಡೆ ಇಳಿದು ನೋಡೋ ತನಕನೂ ಕೂಡ ಅವಕಾಶ ಇದೆಯಂತೆ. ಆದರೆ ನಾವು ಹೋಗಿರೋವಂಥ ಟೈಮಲ್ಲಿ ಅಲ್ಲಿ ಬಿಡ್ತಾ ಇರಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಒಂದು ಸ್ಟೆಪ್ ಏನಿದೆ ಎಂಟ್ರೆನ್ಸು, ಆ ಸ್ಟೆಪ್ಪಲ್ಲಿ ಅಷ್ಟೇ ಜನಗಳನ್ನ ಬಿಟ್ಟಿದ್ದರು. ಇನ್ನು ಪೂರ್ತಿಯಾಗಿ ಕೆಳಗಡೆ ತನಕ ಸ್ಟೆಪ್ಸ್ಗಳನ್ನ ಮಾಡಿದ್ದಾರೆ, ಅಲ್ಲಿ ತನಕ ಬಿಡ್ತಾನೆ ಇರಲಿಲ್ಲ. ಬಿಟ್ಟಿದ್ರೆ ಚೆನ್ನಾಗಿತ್ತು, ಯಾಕೆಂದರೆ ನೀರು ಕೂಡ ತುಂಬಾ ಕಮ್ಮಿ ಇತ್ತು. ನನಗೆ ಹತ್ತಿರದಲ್ಲಿ ಹೋಗಿ ನೋಡಿ ವಿಡಿಯೋ ಮಾಡೋದು, ನೀರಲ್ಲಿ ಆಟ ಆಡೋದು ಅಂದರೆ ತುಂಬಾ ಇಷ್ಟ. ಆದರೆ ಏನು ಮಾಡೋಕ್ಕಾಗಲ್ಲ, ಕೆಲವು ಸಲ ಆ ಥರ ಸಿಚುವೇಶನ್ ನಮಗೆ ಆಸೆ ಪಟ್ಟರು ಕೂಡ ಸಿಗೋದಿಲ್ಲ. ಇನ್ನೂ ಒಂದು ಸತಿ ಮಳೆಗಾಲದಲ್ಲಿ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗ ಟೈಮ್ ಕೂಡಿ ಬರುತ್ತೆ. ಇವಾಗೆಲ್ಲ ಪ್ಯಾಕೇಜ್ಗಳಲ್ಲಿ ಸಿಗಂದೂರು ಪ್ಯಾಕೇಜಲ್ಲಿ ಜೋಗ್ ಫಾಲ್ಸ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ವ, ಆ ಥರ ಪ್ಯಾಕೇಜಲ್ಲಿ ಮಳೆಗಾಲದಲ್ಲಿ ತುಂಬ ಮಳೆ ಇರೋ ಟೈಮಲ್ಲಿ, ಅಂದರೆ ರೈನಿ ಸೀಸನ್ ಸ್ಟಾರ್ಟ್ ಆಗಿ 1-2 ವೀಕ್ಸ್ ಆದಮೇಲೆ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ.
ನಾನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ. ತುಂಬ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ. ಆಮೇಲೆ ಜೋಗ್ ಫಾಲ್ಸ್ ಪಕ್ಕದಲ್ಲಿ ಒಂದು 2 ಮನೆ ಕಾಣುತ್ತೆ. ಅವ್ರು ಹೆಂಗೆ ಅಲ್ಲಿ ವಾಸ ಮಾಡ್ತಾರೆ ಏನು ಅಂತಲೇ ಅರ್ಥ ಆಗಲ್ಲ. ನೋಡಿ, ಕಾಣ್ತಿದೆಯಾ ನಿಮಗೆ ಅಲ್ಲಿ ಮನೆ? 2 ಪುಟ್ಟ ಮನೆಗಳಿದೆ. ನಮಗಿಲ್ಲಿ ಪುಟ್ಟದಾಗಿ ಕಾಣ್ತಾ ಇದೆ, ಅಲ್ಲಿಗೆ ದೊಡ್ಡದಾಗಿರ್ಬೋದು ಮನೆ. ಅಷ್ಟು ಚೆನ್ನಾಗಿದೆ ಅಲ್ಲ ಜೋಗ್ ಫಾಲ್ಸು, ಅಷ್ಟು ಎತ್ತರವಾಗಿರುವಂಥ ಜಾಗ, 2 ಮನೆ, ಹೆಂಗಿರ್ಬೋದು ಅವ್ರ ಜೀವನ ಅಂತೇಳಿ ಯೋಚನೆ ಮಾಡ್ತಾ ಇದ್ದೆ ನಾನು. ವಾತಾವರಣ ಅಂತೂ ಸೂಪರಾಗಿತ್ತು. ಅದೆಲ್ಲ ಮುಗಿಸ್ಕೊಂಡು ಕಾರ್ ಪಾರ್ಕಿಂಗ್ ಮಾಡಿರೋ ಕಡೆ ನಾವು ನಡ್ಕೊಂಡು ಬರೋಷ್ಟೊತ್ತಿಗೆ ಅರ್ಧ ಜೀವ ಊಟ ಮಾಡಿದ್ದೆಲ್ಲ ಕರಗೋಯ್ತು. ಬರೋ ದಾರಿನಲ್ಲಿ ನೋಡಿ ಈ ರೀತಿ ನೀರು ಹರಿತಾ ಇದೆ. ಇದನ್ನೇನಂತಾರೆ, ಕಾಲುವೆ ಥರ ನೀರು ಹರ್ಕೊಂಡು ಹೋಗ್ತಾ ಇತ್ತು. ಅಲ್ಲೊಂದು 2 ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿಕೊಂಡು ಮತ್ತೆ ಹಂಗೆ ಒಂದು ಅರ್ಧ ಕಿಲೋಮೀಟ್ರ್ ನಡಿಬೇಕಿತ್ತು. ಯಾಕೆಂದರೆ ಅಷ್ಟೊಂದು ಪಾರ್ಕಿಂಗ್ ಜಾಗ ಸಿಗದೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿ ಗಾಡಿ ಹಾಕಿದ್ದಿದ್ದು ನಾವು. ನೋಡಿ ಎಷ್ಟು ಜೋಗ್ ಫಾಲ್ಸು ತುಂಬ ಡೌನಲ್ಲಿದೆ, ಮೇಲೆ ಅಷ್ಟು ದೂರ ನಡ್ಕೊಂಡು ಬಂದಿದ್ದೀವಿ. ಅದೆಲ್ಲ ಮುಗಿಸ್ಕೊಂಡು ಈಗ ರಿಟನ್ನು ನಮ್ಮ ರಿಲೇಟಿವ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಅವ್ರ ಮನೆಗೆ ಅಂಥೇಳಿ ಹೊರಟಿದ್ದೀವಿ. ಇವತ್ತು ನೈಟು ಅಥವಾ ಮಾರ್ನಿಂಗ್ ರಿಟರ್ನ್ ಹೋಗುವಂಥ ಒಂದು ಪ್ಲ್ಯಾನಿಂಗು ನಮ್ಮದು. ಹಾಗಾಗಿ ರಿಟರ್ನ್ ಹೊರಟುಬಿಟ್ವಿ. ನನಗೆ ಸಿಗಂದೂರು ಟೆಂಪಲ್ ನೋಡಬೇಕಂತ ತುಂಬ ಆಸೆ ಇತ್ತು. ಅಲ್ಲಿಂದ ಒಂದು 40 ಕಿಲೋಮೀಟ್ರೇನೋ ಆಗುತ್ತೆ ಅಂತಂದರು. ಆದರೆ ಟೈಮ್ ಇರಲಿಲ್ಲ, ಮತ್ತು ಫ್ರೀಯಾಗಿ ನೋಡೋಕ್ಕೂ ಇಲ್ಲಿ ಕೆಲಸಗಳು ಎಲ್ಲ ಬಿಟ್ಟು ಬಂದಿದ್ವಲ್ಲ, ಹಾಗಾಗಿ ಹೊರಟು ಬಿಡೋಣ ಅಂಥೇಳಿ ಈಗ ರಿಟರ್ನ್ ಹೋಗ್ತಾ ಇದ್ದೀವಿ. ರಿಟರ್ನ್ ಹೋಗೋ ಟೈಮಲ್ಲಿ ಜೋಗ್ ಫಾಲ್ಸಿಂದ ಸ್ವಲ್ಪ ಮುಂದೆ ಬರ್ತಿದ್ದಂಗೆ ಇಲ್ಲಿ ಬೋಟಿಂಗು ಅದೆಲ್ಲ ಮಾಡಿದ್ದಾರೆ. ಫ್ಯಾಮ್ಲಿ ಎಲ್ಲ ಬಂದಾಗ ಇಲ್ಲಿ ಬೋಟಿಂಗ್ ಎಲ್ಲ ಆಡ್ಬೋದಂತೆ. ಚೆನ್ನಾಗಿತ್ತು ಪ್ಲೇಸು. ಇಲ್ಲೂ ಕೂಡ ತುಂಬಾ ಜನ ಇದ್ದರು, ಬೋಟಿಂಗ್ ಎಲ್ಲ ಆಡ್ತಾಯಿದ್ರು. ಅಂದರೆ ಈಗ ಮಕ್ಕಳಿಗೆ ಸ್ಕೂಲು ರಜೆ ಇರೋ ಟೈಮಲ್ಲಿ ಒಂದು 2 ಡೇಸು 3 ಡೇಸು ಟ್ರಿಪ್ ಹೋಗ್ತೀವಿ ಅಂತಂದರೆ ಈ ಕಡೆ ಶಿವಮೊಗ್ಗ ಈ ಕಡೆ ಎಲ್ಲ ಒಂದು ನಿಜ ಹೇಳ್ತೀನಿ ತುಂಬಾ ಚೆನ್ನಾಗಿದೆ. ಕುಪ್ಪಳ್ಳಿ ಆಗಿರ್ಬೋದು, ನಮ್ಮ ಕುವೆಂಪು ಅವರ ಒಂದು ಹುಟ್ಟಿದ ಊರು, ಅವರ ಒಂದು ಮನೆಯನ್ನು ಇವಾಗ ಒಂದು ಮ್ಯೂಸಿಯಂ ಥರ ಹೇಳಿ ಜನಗಳಿಗೆ ಹೋಗಿ ನೋಡ್ಬೋದು. ಆ ಥರ ಒಂದು ಸರ್ಕಾರ ನಮಗೆ ಫೆಸಿಲಿಟಿಯನ್ನು ಮಾಡಿಕೊಟ್ಟಿದೆ. ಮತ್ತು ಇದು ದಾಟ್ತಾ ಇದ್ದೀವಲ್ವ, ಇದು ಬಂದು ಚೈನಾ ಗೇಟ್ ಅಂತ ಹೇಳಿದ್ರು. ಚೈನಾ ಗೇಟ್ ಅಂತೆ ಇದು. ಅದೇನೋ ಇದಕ್ಕೆ ಚೈನಾ ಗೇಟ್ ಅಂತ ಯಾಕೆ ಹೆಸರಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಯಾರಾದರೂ ನೋಡ್ತಾ ಇರೋರು ಚೈನಾ ಗೇಟ್ ಅಂತ ಈ ಒಂದು ಪ್ಲೇಸ್ಗೆ ಯಾಕೆ ಹೆಸರಿಟ್ರು ಅಂತೇಳಿ ನಮಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ಇದನ್ನು ಹಂಗೆ ನೋಡ್ಕೊಂಡು ಹೋಗ್ತಾ ಇಲ್ಲಿ ನಿಂತ್ಕೊಂಡ್ರೆ ಒಂದು ಡ್ಯಾಮ್ ಕಾಣುತ್ತಂತೆ. ಇಲ್ಲಿಂದ ಏನು ಡ್ಯಾಮು ಕಾಣಲ್ಲ, ಜಸ್ಟ್ ನೀರು ಒಂಚೂರು ಕಾಣ್ತಾ ಇತ್ತು ಅಷ್ಟೇ. ಡ್ಯಾಮ್ ತುಂಬ ದೂರದಲ್ಲಿ ಇದೆ, ನೋಡ್ತಾ ಇದ್ದೀರಾ, ಅಷ್ಟು ದೂರದಲ್ಲಿದೆ ಡ್ಯಾಮು. ಆದರೆ ವೆದರ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಹಂಗೆ ಅಲ್ಲಿ ಸ್ವಲ್ಪ ರೋಡು ಕೂಡ ಕರ್ವ್ ಥರ ಇದೆ, ಅದನ್ನು ರೋಡ್ ದೊಡ್ಡದು ಮಾಡೋದಕ್ಕೆ ಕೆಲಸ ಕೂಡ ನಡೀತಾ ಇತ್ತು. ನೋಡಿ, ಈ ಥರ ಕರ್ವ್ ಥರ ಇದೆ ಅಲ್ವಾ, ಇಲ್ಲಿ ಸ್ವಲ್ಪ ರೋಡ್ ಅಗಲ ಮಾಡೋದಕ್ಕೆ ಕೆಲಸ ಕೂಡ ನಡೀತಾ ಇತ್ತು. ಅಲ್ಲೊಂಚೂರು ನೋಡಿಕೊಂಡು ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಈಗ ನೆಕ್ಸ್ಟ್ ಮನೆ ಕಡೆ ಹೊರಟಿದ್ದೀವಿ ನಾವು. ಯಾರ್ಯಾರು ಮಲೆನಾಡು ಸೈಡು ಟ್ರಿಪ್ ಬಂದಾಗ ತುಂಬಾ ಖುಷಿಪಟ್ಟು ಈ ಒಂದು ವೆದರ್ ಇಷ್ಟ ಆಗುತ್ತೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವಂತೂ ಫಸ್ಟ್ ಟೈಮು ಆದರೆ ಜೋಗ್ ಫಾಲ್ಸಿಗೆ ಬಂದಿದ್ದು. ಸಿಗಂದೂರು ಬ್ರಿಡ್ಜ್ ಅಂತೂ ತುಂಬ ಚೆನ್ನಾಗಾಗಿದೆ ಅಂತ ಹೇಳ್ತಾಯಿದ್ರು. ನೋಡಬೇಕು, ಖಂಡಿತ ನೆಕ್ಸ್ಟ್ ಟೈಮ್ ಒಂದು ಸರ್ತಿ ಪ್ಲ್ಯಾನಿಂಗ್ ಮಾಡಬೇಕು. ನನ್ನ ಚಿಕ್ಕ ಮಗನಿಗೆ ಗಾಡಿ ಹತ್ತಿದ ತಕ್ಷಣ ನಿದ್ದೆ ಬರುತ್ತೆ. ಅವನು AC ರೂಮಲ್ಲಿ ಕೂತ್ಕೊಂಡು ಕೆಲಸ ಮಾಡಿ AC ಒಳಗಡೆ ಕೂತ್ಕೊಂಡ್ರೆ ನಿದ್ದೆ ಬಂದಂಗೆ ಆಗುತ್ತೆ ಏನೋ. ಗಾಡಿ ಹತ್ತಿ ಒಂದು 10 ನಿಮಿಷಕ್ಕೆಲ್ಲ ಒಳ್ಳೆ ನಿದ್ದೆ ಅವನಿಗೆ. ಮಕ್ಕಳು ಎಷ್ಟೇ ದೊಡ್ಡವರಾದರೂ ಕೂಡ ನಮ್ಮ ಜೊತೆಲಿದ್ದಾಗ ನಮ್ಮ ಪುಟ್ಟ ಮಕ್ಕಳ ಥರನೇ ಕಾಣ್ತಾರೆ. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ನನಗೆ ತುಂಬಾ ಖುಷಿ ಸಿಕ್ತು. ಒಂದು 2 ಡೇಸು ತುಂಬಾ ಖುಷಿಯಾಗಿತ್ತು. ಹಾಗೆ ಆನ್ ದ ವೇನಲ್ಲಿ ಒಂದು ಚರ್ಚನ್ನು ನೋಡಿದ್ವಿ. ಹಾಗಾಗಿ ಚರ್ಚ್ ಒಳಗಡೆ ಹೋಗಿ ಒಂದು ಫೋಟೋ ಎಲ್ಲ ತಗೊಂಡ್ವಿ. ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ. ಈ ರೋಮಲ್ಲಿರುವಂಥ ಒಂದು ಸ್ಟ್ರಕ್ಚರಲ್ಲಿ ಏನು ಮಾಡಿದ್ದಾರೆ ಚರ್ಚು, ಅದೇ ಥರನೇ ಈ ಒಂದು ಶಿವಮೊಗ್ಗದಲ್ಲಿರುವಂಥ ಚರ್ಚನ್ನು ಕಟ್ಟಿದ್ದಾರೆ. ನಾವು ರಿಟರ್ನ್ ಬರ್ತಾ ಇದ್ದನ್ನು ತಗೊಂಡಿರುವಂಥ ಕ್ಲಿಪ್ಸ್ ಇದು. ತುಂಬಾ ಇಷ್ಟ ಆಯಿತು ನನಗಂತೂ. ತುಂಬಾ ಚೆನ್ನಾಗಿದೆ ನೋಡಿ. ಹೊರಗಡೆಯಿಂದ ನಾವು ಬೆಂಗಳೂರಲ್ಲಿ ಎಲ್ಲೂ ಈ ಥರ ನೋಡಿಲ್ಲ. ಶಿವಮೊಗ್ಗದಲ್ಲಿ ಈ ಥರ ಚರ್ಚನ್ನು ಕಟ್ಟಿದ್ದಾರೆ. ತುಂಬಾ ಚೆನ್ನಾಗಿತ್ತು. ಒಳಗಡೆನೂ ಕೂಡ ಅಷ್ಟೇ ದೇವರ ಒಂದು ಆಲ್ಟ್ರನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಶಿವಾಜಿನಗರಲ್ಲಿ ಈ ಥರ ಇದೆ, ಅದನ್ನು ಬಿಟ್ಟರೆ ಬೇರೆ ಯಾವ ಚರ್ಚಲ್ಲೂ ಇಷ್ಟು ಒಂದು ಚೆನ್ನಾಗಿ ಆಲ್ಟ್ರನ್ನು ಮಾಡಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ವ್ಲಾಗ್ ನಿಮ್ಗೇನಾದ್ರು ಒಂಚೂರಾದರೂ ಇಷ್ಟ ಆಗಿತ್ತು ಅಂತಂದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಬೇಕು.